ಜನಗಳಿಗೆ ಪದೇ ಪದೇ ಎಲೆಕ್ಷನ್ ಆಗ್ತಾ ಇದ್ರೆ ಎಲ್ಲರಿಗೂ ತೊಂದರೆನೇ. ಬಟ್ ಪದೇ ಪದೇ ಎಲೆಕ್ಷನ್ ಇರೋದ್ರಿಂದ ಮಿಡ್ಲ್ ಕ್ಲಾಸರ್ಗೆ ತೊಂದರೆ ಆಗುತ್ತೆ. ಇದರಿಂದ ಒಂದೇ ಸಲ ಎಲೆಕ್ಷನ್ ಆದರೆ ಎಲ್ಲರಿಗೂ ಒಂದು ಅನುಕೂಲ ಆಗುತ್ತೆ. ಒಂದೇ ಸಲ ಒಂದು ಖರ್ಚು ಕಮ್ಮಿ ಆಗುತ್ತೆ. ಎಲ್ಲರಿಗೂ ಮಿಡ್ಲ್ ಕ್ಲಾಸರ್ಗೆ ಆಗಲಿ ಎಲ್ಲರಿಗೂ ಒಂದಿದು. ಇವರು ಎಲೆಕ್ಷನ್ ಹೆಸರು ಹೇಳ್ಕೊಂಡು ಪದೇ ಪದೇ ಆ ದುಡ್ಡು ಈ ದುಡ್ಡು ಎಲ್ಲರಿಗೂ ವೇಸ್ಟೇ. ಇದು ಎಲ್ಲ ಯಾರ ಮೇಲೆ ಪ್ರಾಬ್ಲಮ್ ಬೀಳುತ್ತೆ ಅಂದರೆ ಮಿಡ್ಲ್ ಕ್ಲಾಸ್ ಅವ್ರ ಮೇಲೆ ಪ್ರಾಬ್ಲಮ್ ಬೀಳುತ್ತೆ. ಇದಕ್ಕೆ ಅವ್ರಿಗೆ ಅರ್ಥ ಆಗಲ್ಲ. ಅವ್ರ ಅನುಕೂಲಕ್ಕೆ ಸಲುವಾಗಿ ಅವ್ರ ಸ್ವಾರ್ಥಕ್ಕೆ ಸಲುವಾಗಿ ಜನಗಳನ್ನ ಯೂಸ್ ಮಾಡ್ಕೋತಾರೆ. ಅಷ್ಟೇ ಗೊತ್ತಿರೋದು, ಬೇರೆ ಇನ್ನೇನು ಅಷ್ಟು. ಒಂದ್ಸಲ ಆದರೆ ತುಂಬ ಚೆನ್ನಾಗಿರುತ್ತೆ ದೇಶದಲ್ಲಿ. ರಾಜ್ಯಗಳಿಗೆ ಏನು ಸಮಸ್ಯೆ ಆಗಲ್ಲ. ಒಂದ್ಸಲ ಎಲೆಕ್ಷನ್ ಆದರೆ ಅದು ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಎಲೆಕ್ಷನ್ಗೆ ಮತ್ತೆ ಜನಗಳಿಗೆ ಕನ್ಫ್ಯೂಸ್ ಇರಲ್ಲ. ಈ ಪದೇ ಪದೇ ಎಲೆಕ್ಷನ್ ಆಗ್ತಾ ಇದ್ರೆ ಈ ಎಲೆಕ್ಷನ್ಗೆ ಯಾರಿಗೆ ಓಟ್ ಹಾಕ್ಬೇಕು, ಯಾರಿಗೆ ಇದು ಮಾಡಬೇಕು, ಅದೇ ದೊಡ್ಡ ಸಮಸ್ಯೆ. ಒಂದ್ಸಲ ಇವ್ರನ್ನ ಗೆಲ್ಸಾರ, ಇವ್ರಂಗೆ ಇದು ಮಾಡೋದ. ಒಬ್ಬೊಬ್ರು ಒಂಥರ ಅವರು ಎಲೆಕ್ಷನ್ ಬಂದಾಗ ರಾಜಕೀಯ ಏನು ಮಾಡ್ತಾರೆ, ತುಂಬ ಒಳ್ಳೆ ಥರದಲ್ಲಿ ನಡ್ಕೋತಾರೆ. ರಾಜಕೀಯ ಆದಮೇಲೆ ಅವ್ರ ಅಡ್ರೆಸ್ಸೇ ಇರಲ್ಲ. ಅವ್ರು ಎಲ್ಲಿರ್ತಾರೆ ಅನ್ನೋದೇ ಗೊತ್ತಿಲ್ಲ. ರಾಜಕೀಯಕ್ಕೆ ಮುಂಚೆ ರೋಡು ನಮ್ಮ ಜೊತೆ ಎಲ್ಲ ಇರ್ತಾರೆ. ಆಮೇಲೆ ಅವರು ಕಣ್ಣಿಗೆ ಕಾಣಲ್ಲ. ಅವರು ನೋಡಬೇಕು ಅಂದರೆ ಭಾಳ ದೊಡ್ಡ ಇದಾಗ್ಬಿಡುತ್ತೆ. ನಾವು ಫಸ್ಟು ಅವರು ಬರ್ತಾರೆ, ನಮ್ಮ ಮಿಡ್ಲ್ ಕ್ಲಾಸು ಜನ ಏರಿಯಾಗೆ ಬರ್ತಾರೆ, ಸ್ಲಮ್ಗೆ ಬರ್ತಾರೆ, ಎಲ್ಲ ಬರ್ತಾರೆ. ನಾಳೆ ದಿನ ಸ್ಲಮ್ ಕಡೆ ಆಗಲಿ ಒಂದು ಏರಿಯಾ ಕಡೆಯಲ್ಲಿ ಈ ರೋಡ್ಗಳು ನೋಡಿ, ಅವರು ರಾಜಕೀಯ ಇರೋ ಟೈಮಲ್ಲಿ ಇದೇ ಟೈಮಲ್ಲಿ ಎಲ್ಲ ರೋಡ್ಗಳಾಗ್ತಾರೆ. ಬೇರೆ ಟೈಮಲ್ಲಿ ಗುಂಡಿಗಳು ಬಿಡಲಿ ಏನಾರ ಆಗಲಿ, ಸ್ಕೂಲ್ ಮಕ್ಕಳು ಲೇಡೀಸು ಅವರೆಲ್ಲ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಎಷ್ಟೋ ಪ್ರಾಬ್ಲಮ್ಗಳಾಗುತ್ತೆ. ನಿಮ್ಮ ಚಾನೆಲ್ಗಳಲ್ಲಿ ತೋರಿಸ್ತೀರ ಅದನ್ನೇ. ಅದರಿಂದ ತುಂಬ ತೊಂದರೆ ಆಗುತ್ತೆ. ಬಟ್ ಒಂದು ಸಲ ಆದರೆ ಎಲೆಕ್ಷನ್ನು ತುಂಬ ಚೆನ್ನಾಗಿರುತ್ತೆ. ಬಟ್ ಎಮ್ ಎಲ್ ಎ ಇದು ಲೋಕಸಭಾ ಆ್ಯಂಡ್ ಇದು ಎರಡು ಇರೋದು, ರಾಜ್ಯಸಭಾ ಎರಡು ಇರೋದ್ರಿಂದ ಎರಡು ಬೈಫರ್ಕೇಟ್ ಮಾಡಿ ಇಡೋದು ಒಳ್ಳೆಯದು. ಎರಡೂ ಈಗ ಒಂದು ಕ್ಲಾಸಲ್ಲಿ 10 ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರು ಟೀಚ್ ಮಾಡ್ತೀರಾ. ನೀವು 100 ಸ್ಟೂಡೆಂಟ್ಸ್ ಟೀಚ್ ಮಾಡೋಕ್ಕೂ ನೀವು ಡಿಫ್ರೆನ್ಸ್ ಇರಿಸೋಲ್ಲ. ನಿಮಗೆ ಅದು ಮ್ಯಾನೇಜ್ ಮಾಡಿ ನಿಮ್ಗೆ ಕೆಪಾಸಿಟಿ ಇರಬೇಕು. ಆದ್ರೆ ಇಷ್ಟು ವರ್ಷ ಮಾಡ್ಕೊಂಬಂದಿದ್ದು ತಪ್ಪಾಗ್ಬಿಡುತ್ತಲ್ಲ ಅದು ಅಲ್ಲವ್ರ. ಆದರೆ ಒಳ್ಳೆಯದು. ಬಟ್ ಖರ್ಚು ಜಾಸ್ತಿ ಬರುತ್ತೆ, ಸಮಯ ಜಾಸ್ತಿ ಹೊರಟೋಗುತ್ತೆ. ಇದ್ರ ಬಗ್ಗೆ ಖರ್ಚು ಮಾಡ್ದಂಗೆ ಇಲ್ವಲ್ಲ. ಸರ್ಕಾರ ಖರ್ಚು ಮಾಡ್ತಾನೆ ಇದಾರಲ್ವ, ಎಲ್ಲ ವಿಷಯಕ್ಕೆ ಖರ್ಚು ಮಾಡ್ತಾ ಇದ್ದಾರೆ. ಯಾವ ವಿಷಯ ಖರ್ಚು ಮಾಡ್ತಾ ಇಲ್ಲ ಹೇಳಿ ನೀವು. ಜನರು ಪದೇ ಪದೇ ಬೂತ್ಗಳನ್ನ ಅಂದ್ರೆ ಬೂತ್ಗಳಿಗೆ ಹೋಗ್ಬೇಕು, ಪದೇ ಪದೇ ಓಟ್ ಹಾಕಕ್ಕೆ ಹೋಗ್ತಾ ಇರಬೇಕು. ಕೆಲವರು ಏಜ್ ಆಗಿರೋರು ಇರ್ತಾರೆ. ಅಂತ ಸಮಯದಲ್ಲಿ ಈಗ ಇದರಲ್ಲಿ ಇದು ಕನ್ಫ್ಯೂಷನ್ಸ್ ಇರುತ್ತೆ. ಯಾರಿಗೆ ಓಟ್ ಹಾಕ್ತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಅವ್ರು ರಾಜ್ಯಸಭಾ ಕ್ಯಾಂಡಿಡೇಟಾ ಇಲ್ಲ ಲೋಕಸಭಾ ಕ್ಯಾಂಡಿಡೇಟ್ ಅನ್ನೋದೇ ಗೊತ್ತಾಗೋದಿಲ್ಲ. ಎಷ್ಟು ಜನ ಎಜುಕೇಟೆಡ್ಸ್ ಇದ್ದಾರೆ ಹೇಳಿ, ಹೋಗಿ ತಿಳ್ಕೊಂಡು ಹಾಕ್ಲಿಕ್ಕೆ. ಅವ್ರದ್ದೊಂದು ಚಿಹ್ನೆ ಇರುತ್ತೆ, ಅದನ್ನ ನೋಡಿ ಮಾತ್ರ ಸೆಲೆಕ್ಟ್ ಮಾಡ್ತಾರೆ ನನ್ನ ತಿಳ್ಮಟ್ಟಿಗೆ. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಒಂದಿಷ್ಟು ಜನ ಏನು ಹೇಳ್ತಾರೆ ಅಂತಂದ್ರೆ ಒಂದು ದೇಶಕ್ಕೆ ಒಂದೇ ಎಲೆಕ್ಷನ್ ಅನ್ನೋದು ಸಾಕಷ್ಟು ಲಾಭದಾಯಕವಾದಂತಹ ಏನು ಕೆಲಸ. ಯಾಕಂತಂದ್ರೆ ಒಂದೇ ಬಾರಿ ಎಲೆಕ್ಷನ್ಗೆ ಹೋಗಿ ಓಟ್ ಹಾಕ್ಬಿಟ್ಟು ಏನು ವಯಸ್ಸಾದವರು ಇರ್ತಾರೆ, ಹಾಗಾಗಿ ಪದೇ ಪದೇ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಮತ್ತೆ ಸಾಕಷ್ಟು ಸಮಯ ಅದರಲ್ಲೇ ಹೋಗ್ಬಿಡತ್ತೆ, ಮತ್ತೆ ಸಾಕಷ್ಟು ಖರ್ಚಾಗುತ್ತೆ ದೇಶಕ್ಕೆ, ಅದರಿಂದ ನಷ್ಟ. ಬಟ್ ಒಂದೇ ದೇಶಕ್ಕೆ ಒಂದೇ ಎಲೆಕ್ಷನ್ ಮಾಡೋದ್ರಿಂದ ಏನು ಪದೇ ಪದೇ ಜನ ಹೋಗ್ಬೇಕು ಅನ್ನೋದಿರಲ್ಲ. ಒಂದೇ ಸತಿ ಓಟ್ ಹಾಕಿ ಮುಗಿಸ್ಬೋದು. ಹಾಗೆ ಏನು ದುಡ್ಡು ಕೂಡ ಕಡಿಮೆ ಖರ್ಚಾಗೋದ್ರಿಂದ ದೇಶಕ್ಕೆ ಕೂಡ ಲಾಭ ಆಗುತ್ತೆ ಅನ್ನೋದು ಒಂದಿಷ್ಟು ಜನರ ಅಭಿಪ್ರಾಯ. ಇನ್ನೊಂದಿಷ್ಟು ಜನ ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲ ಬೇರೆ ಬೇರೆ ರೀತಿಯಾಗಿ ಏನ್ ಎಲೆಕ್ಷನ್ ಈಗ ನಡೀತಾ ಇದೆ ಅದೇ ಮುಂದುವರಿಬೇಕು, ಬೇರೆ ಬೇರೆ ರೀತಿಯಾಗಿ ಎಲೆಕ್ಷನ್ ನಡಿಬೇಕು. ಯಾಕಂತಂದ್ರೆ ಜನ ಓಟ್ ಹಾಕೋಕ್ ಹೋದಾಗ ಭಾರತ ದೇಶದಲ್ಲಿ ಏನು ಅಕ್ಷರಸ್ಥರು ಕಡಿಮೆ ಇದ್ದಾರೆ, ವಿದ್ಯಾವಂತರು ಕಡಿಮೆ ಇದ್ದಾರೆ, ಅನಕ್ಷರಸ್ಥರು ಜಾಸ್ತಿ ಇದ್ದಾರೆ. ಚಿಹ್ನೆಯನ್ನ ಇಟ್ಕೊಂಡು ಕೆಲವೊಬ್ರು ಓಟ್ ಹಾಕ್ತಾ ಇರ್ತಾರೆ, ಕೆಲವೊಬ್ರು ಮುಖ ಪರಿಚಯವನ್ನ ಇಟ್ಕೊಂಡು ಓಟ್ ಹಾಕ್ತಾ ಇದ್ದಾರೆ. ಅಂತ ಸಮಯದಲ್ಲಿ ಏನು ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತೆ ಲೋಕಸಭಾ ಕ್ಷೇತ್ರಕ್ಕೆ ಬೇರೆ ಬೇರೆ ಅಂತ ಆಯ್ಕೆ ಇದ್ದಾಗ ಅವರಿಗೆ ಆಯ್ಕೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದು ಒಂದಿಷ್ಟು ಜನರ ಅಭಿಪ್ರಾಯ. ಆದ್ರೆ ಬಿಜೆಪಿ ಸರ್ಕಾರ ಇದನ್ನ ಮಸೂದೆಯನ್ನ ಮಂಡಿಸ್ಲಿಕ್ಕೆ ಹೊರಟಿದೆ, ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥದ್ದು. ಏನಾಗುತ್ತೆ ಅನ್ನೋದನ್ನ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪಂಪಪತಿ ಜೊತೆ ಶಾನ್ವಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.